ಸ್ಪೆಕ್ಸ್ ಇಲ್ಲ, ದೂರದಲ್ಲಿ ಯಾರಿದ್ದಾರೆ ಕಾಣಿಸಲ್ಲ. ಇಟ್ ವಾಸ್ ವೆರಿ ನೈಸ್. ಮದ್ವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಳ್ರಿ ಅಂದ್ರೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿವಿ ಪರ್ಶ್ಯೂ ಡೈರೀಸ್. ಸೊ ಸಂಡೇ ಇದ್ದಿರೋದೆ 10 o'clock ಆಗಿದೆ, ಆಲ್ಮೋಸ್ಟ್ 9:45 ಆಗಿದೆ. ಸೊ ಇವಾಗ ಎದ್ದು ಲೆಮನ್ ವಾಟರ್ ತಗೊಳ್ತಾ ಇದ್ದೀನಿ. ಸ್ವಲ್ಪ ಪಲ್ಯ ಇದೆ, ಅದಕ್ಕೆ ರವೆ ದೋಸೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಲೆಮನ್ ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ವಾಟರ್ ತೊಗೊಳ್ತೀನಿ. ಸೊಕ್ಕೋತಿದ್ದೆ, ಆಗಲೂ ಕಸದವ್ರು ಬಂದು 6:30ಗೆ ಡಿಸ್ಟರ್ಬ್ ಮಾಡ್ತಾರೆ. ಪುನಃ ಹೋಗಿ ಕಸ ಹಾಕಿ ಬಂದು ಮತ್ತೆ ಮಲ್ಕೊಂಡೆ. ಬಂದು 7 ಗಂಟೆಗೆ ಎದ್ದಾಯಿತು. 7 ಗಂಟೆಗೆ ಎದ್ದು ಆವಾಗಿಂದ ಟಿ ವಿ ನೋಡ್ತಾ ಇದ್ದಾಳೆ. ಸದ್ಯ ನಾನು ಪುಣ್ಯಕ್ಕೆ ಎದ್ದೇಳಿಸಿಲ್ಲ, ಇನ್ನು ಹೊಟ್ಟೆ ಹಶ್ವಾಗ್ತಾಯಿದೆ ಅಂತ. ಪರವಾಗಿಲ್ಲ, ಇವತ್ತು ಹೊಟ್ಟೆ ಹಶ್ವಾಗಿದೆ, ಬಟ್ ಎದ್ದೇಳಿಸಿಲ್ಲ ಅಷ್ಟೆ. ಲೆಮನ್ ಹಾಕ್ಕೊಂಡೆ, ಸ್ವಲ್ಪ ಹೋಗ್ಬೋಟ್, ಹಾಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಎಸ್ ಮೇಡಮ್, ಊಟ ರೆಡಿ ಆಗಿಲ್ಲ, ರೆಡಿ ಮಾಡ್ತೀನಿ. ಕೊಡಲ್ಲ ಅಂದು ದೋಸೆ ಮಾಡಿಕೊಡ್ತೀನಿ, ಓಕೆನಾ? ಹೋಗಿ. ಏನು ಕೊಡಲ್ಲ, 5 ನಿಮಿಷ ದೋಸೆ ಮಾಡ್ಕೊಡ್ತೀನಿ, ಹೋಗ್ಬೋದು. ಹಾಲಿಗೆ ಅಲ್ಲಿ ಟಿ ವಿ ನೋಡೋಕ್ಕೆ. ರವೆನ ರುಬ್ಬಿ ದೋಸೆ ಇಟ್ಟು ರೆಡಿ ಮಾಡಿಕೊಂಡು ದೋಸೆ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ಸಿಂಪಲ್ ಬ್ರೇಕ್ಫಾಸ್ಟು. ಆ್ಯಕ್ಚುಲಿ ಈ ದೋಸೆ ನನಗೆ ಬಂದಕ್ಕೆ ಇಬ್ಬರಿಗೂ ಇಷ್ಟ, ನವೀನ್ಗೆ ಸ್ವಲ್ಪ ಕಷ್ಟ. ಯಾವಾಗಲೂ ಅಷ್ಟೇ, ನಮಗೆ ಇಷ್ಟ ಆಗಿರೋ ಫುಡ್ಡು ನವೀನ್ಗೆ ಸ್ವಲ್ಪ ಕಷ್ಟನೇ ಆಗಿರುತ್ತೆ, ಅವ್ರಿಗೆ ಇಷ್ಟವಾಗಿರೋ ಫುಡ್ಡು ನಮಗೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀವಿ, ಹೆಲ್ದಿ ಫ್ಯಾಟ್. ಬಂದುಗೆ ನನಗೆ ಯೂಶ್ವಲ್ ತುಪ್ಪ ಯೂಸ್ ಮಾಡ್ತೀವಿ. ನವೀನ್ ದೋಸೆಗೆ ತುಪ್ಪ ಹಾಕಿದ್ರು ಅಷ್ಟಾಗಿ ಇಷ್ಟಪಡಲ್ಲ, ಅವ್ರಿಗೆ ಆಯಿಲ್ ಹಾಕ್ಕೊಡೋದು. ಸೊ ತಿಂಡಿ ತಿಂದು ನಾವು ಗೋಲ್ಡ್ ಮಿಲ್ಕ್ ತೊಗೊಂಡಿದ್ದೀವಿ, ಅಂದರೆ ಹಳದಿ ಹಾಕಿರುವಂಥ ಹಾಲು, ಅರಿಶಿಣದ ಹಾಲು ತೊಗೊಂಡಿದ್ದೀನಿ. ಮೇಡಮ್, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಶೂ ಹಾಕೋತಾ ಇದ್ದಾಳೆ ಮೇಲ್ಗಡೆ, ಬಿಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ ವ್ಲಾಗ್ ಮಾಡೋಣ ಇವತ್ತು. ಬರ್ತಾಳಿರೋ ಶೂ ಹಾಕೊಂಡು. ಯಾಕೆ? ಓಕೆ, ಡನ್. ಓಡಿಸ್ತೀನಿ. ಮೇಡಮ್ ಅವರು ನಮಗೆ ಡ್ರೈವಿಂಗ್ ಕೊಡ್ತಾ ಇದ್ದಾರೆ, ಇವಾಗ ನಾವು ಡ್ರೈವಿಂಗ್. ನಾನು ಇವತ್ತು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಬಿಟ್ಟಿದ್ದೀನಿ, ಶೇಡ್ಸ್ ಹಾಕ್ಕೊಂಡು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಬಟ್ ಯಾವ ಕಡೆ ಹೋಗೋದು ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ಮೇಡಮ್ ಅವ್ರು ರೂಟ್ ಹೇಳ್ತಾರೆ, ನಾವು ಹೋಗ್ತಾ ಇರ್ತೀವಿ. ಅಲ್ಲ, ಶೇಡ್ಸ್ ಹಾಕೊಂಡೇನೋ ಡ್ರೈವಿಂಗ್ ಮಾಡ್ತಾರೆ, ಆಯಿತು. ನಾನು ಶೇಡ್ಸ್ದ ಜೊತೆಗೆ ಬಾಕ್ಸ್ನ ಹಂಗೆ ಬಿಟ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೀನಿ. ಸ್ಪೆಕ್ಸ್ ಇಲ್ಲ, ದೂರದಲ್ಲಿ ಯಾರಿದ್ದಾರೆ ಕಾಣಿಸಲ್ಲ. ಇಟ್ ವಾಸ್ ವೆರಿ ನೈಸ್. ನಾನೇ ಹೇಳ್ಕೊಡ್ತೀನಿ. ಜನರು ಕಾಣಿಸ್ದೇ ಇದ್ದಷ್ಟು ಖುಷಿ ಜಾಸ್ತಿ ಬಾ, ಅಲ್ವಾ? ಯಾರು ಡ್ರೈವ್ ಮಾಡಬೇಕಪ್ಪ? ಅಮ್ಮನ ಚಿಕ್ಕಿನ? ಯಾರು ಡ್ರೈವ್ ಮಾಡಬೇಕು? ಗಾಡಿ ಯಾರು ಓಡಿಸ್ಬೇಕು? ಎಸ್, ಕೊಟ್ಬಿಟ್ಲ. ವಾಂಟ್ ಟು ಬಿ ದ ಪ್ಯಾಸೆಂಜರ್ ಪ್ರಿನ್ಸೆಸ್. ಓಕೆ, ಬನ್ನಿ ಹೋಗಿ ಏರಿ ಮೇಲೆ. ಮೇಡಮ್ ಜೊತೆ ನಾವು ಬಂದಿದ್ದು ಓಪನ್ ಆದಾಗಿಂದ ಮಾಡಿರಲಿಲ್ಲ, ಇವಾಗ ಬರ್ತಾ ಇದ್ವಿ. ಬರಬೇಕು ಅಂತ ತುಂಬಾ ಸಲ ಅನ್ಕೊಂಡ್ವಿ, ಅಲ್ಲ? ಎಷ್ಟು ಇವಾಗ ಬರ್ತಾ ಇದ್ದೀವಿ. ಐಸ್ ಕ್ರೀಮ್ ತಿಂದವರು ಬಂದಿದ್ದೀವಿ ನೋಡಿ. ಒಳಗಡೆನೂ ಸ್ಪೇಸ್ ಇದೆ, ಆಚೆ ಕಡೆನೂ ಸ್ಪೇಸ್ ಇದೆ. ಹೆಲೋ, ಐಸ್ ಕ್ರೀಮ್ ಆರ್ಡರ್ ಮಾಡಬೇಕು, ಬಂದಾಗಿಂದ ಸುಮ್ಮನೆ ಕೂತಿದ್ದೀವಿ. ಇನ್ನು ಇಲ್ಲಿಗೆ 2 ಸೀಟು ಫಿಲ್ ಆಗಬೇಕು, ಹಾಗಾಗಿ ವೆಯ್ಟ್. ಕಾಲ್ ಮಾಡಮ್ಮ. ಮೇಡಮ್ ಒಂದು ಫುಲ್ ಬೇಜಾರಲ್ಲಿದ್ದಾರೆ. ಅವ್ರ ಫೇವ್ರೇಟ್ ಐಸ್ ಕ್ರೀಮಿಗೆ ಬಂದ್ಬಿಟ್ಟು ಏನು ಕೊಡಿಸ್ತಾ ಇದ್ದೀವಿ ಅಂತ, ಅಲ್ಲ? ಕೊಡಿಸ್ತೀವಿ ಅಂತ ಹೇಳಿ. ವೆಯ್ಟ್, ಕೊಡಿಸ್ತೀವಿ ತಡಿ. ಕೊಡಿಸ್ತಾಳಂತೆ ಚಿನ್ನಿ. ಕೊಡ್ಸೋಣ, ವೆಯ್ಟ್ ಮಾಡು. ಗೊತ್ತು, ಅವಳಿಗೂ ಗೊತ್ತಾಗಿದೆ ಕೊಡಿಸ್ತೀವಿ ಅಂತ, ಅಲ್ಲ? ಚಿನ್ನಿ, ಹಂಗೆಲ್ಲ ಮಾಡಬಾರ್ದು. ಅಮ್ಮ ವಿಡಿಯೋ ಮಾಡ್ತಾ ಇದಾರಲ್ಲ. ಚುಪ್ಪರ್ ನೀನು, ಅಲ್ಲ
ಲವ್ ಯು. ನಾನು ಫೈನಲಿ ನಮ್ಮ ವಂಶದ ಗುಡಿ ಅಂದರೆ ಶಾರೋ ಅವ್ರ ಎಂಟ್ರಿ ಆಗ್ತಾ ಇದೆ. ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಇರೋ ಐಸ್ ಕ್ರೀಮ್ ಎಲ್ಲ ಕರ್ಕೋಗಿರ್ಬೇಕು. ಮುಖ ಬೇರೆ ಮುಚ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಬನ್ನಿರಿ ವಂಶದ ಗುಡಿ ಫೇಮಸ್ ಆಗಿದ್ದೀರಾ ಅಂತ. ಸೊ ಎಲ್ಲ ಬಂದಮೇಲೆ ಹೋಗಿ ನಮಗೆ ಯಾವ್ಯಾವ ಫ್ಲೇವರ್ ಬೇಕೋ ಆರ್ಡ್ರ್ ಮಾಡಾಯಿತು. ಬಾಂಧಮ್ಮ ತುಂಬ ಆಸೆಪಟ್ಟು ಕಲರ್ ನೋಡಿ ಇಷ್ಟ ಆಗಿ ಬ್ಲೂಬೆರ್ರಿ ತೊಗೊಂಡ್ಲು. ನಾನು ಚುನ್ನಿ ಥಂಡರ್ ಕೊಕೊನಟ್ ತೊಗೊಂಡು ಆ್ಯಂಡ್ ಶರು ಅವರು ಕಸ್ಟರ್ಡ್ ಆ್ಯಪಲ್ ತೊಗೊಂಡ್ರು. ಒಂದು ಬೈಟ್ ತಿಂದೆ ಅಷ್ಟೇ. ಮೇಡಮ್ ಅವ್ರು ಆಲ್ರೆಡಿ ರಿಯಾಕ್ಷನ್ ಕೊಟ್ಟಾಯಿತು, ಚೆನ್ನಾಗಿಲ್ಲ, ನನಗೆ ಬೇಡ ಅಂತ. ಹುಳಿ ಹುಳಿ ಇದೆ, ಕಹಿ ಇದೆ, ಬೇಡ ಅಂತ ತಳ್ಳಾಯಿತು. ಇವಾಗ ನೋಡಿ ಶಿಫ್ಟ್ ಆಗಿದೆ. ಅವರ ಐಸ್ ಕ್ರೀಮ್ ನಮಗೆ ಬಂದಿದೆ, ನಮ್ಮ ಐಸ್ ಕ್ರೀಮ್ ಅವ್ರಿಗೆ ಹೋಗಿದೆ. ಆ್ಯಕ್ಚುಲಿ ನಾನು ಐಸ್ ಕ್ರೀಮ್ ಲವರ್ ಅಲ್ಲ, ರೇರ್ ಅಂದರೆ ರೇರ್ ತಿನ್ನೋದು. ಇವತ್ತು ಇವ್ರುಗಳ ಜೊತೆ ಸೇರ್ಕೊಂಡು ತಿಂತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ನೋಡೋಣ. ಸೊ ವುಮೆನ್ಸ್ ಡೇ ಇದೆ. ಹೇಳಿ ಕೇಳಿ ವಿಶ್ ಮಾಡಿಸ್ಕೊತಾ ಇದ್ದೀವಿ ನಾವು ಇಬ್ಬರೂ ಅವ್ರ ಹತ್ರ. ಮರ್ತೋಗ್ಬಿಟ್ಟಿದ್ದಾರೆ, ಅಷ್ಟೂ ಬ್ಯುಸಿ ಪರ್ಸನ್. ಹೇಗಿದೆ ಕಂದ ಐಸ್ ಕ್ರೀಮ್? ಸೂಪರಾ? ಹಾಯ್. ಏನು ಸುಮ್ಮನೆ ಕೈ ಕೊಟ್ಬಿಟ್ರೆ? ಥ್ಯಾಂಕ್ ಯು. ಅಲ್ಲಿಂದ ಒಂದು ಏನ್ ಬೇಕು ಅವ್ರಿಗೆ? ಏನ್ ಬೇಕು? ಇಲ್ಲಪ್ಪ ತಿಂತಾ ಇದ್ದೀವಿ ನಾವು. ಟೆಂಡರ್ ಕೋಕೋನಟ್ ತಗೊಂಡಿದ್ದೀವಿ ಅದಕ್ಕೆ. ನಂದು ಸಪ್ರೇಟ್ ಇದೆ, ನಂದು ಬ್ಲೂಬೆರ್ರಿ. ಇವರಿಬ್ರು ಸೇಮು. ಇವ್ರದ್ದು ಕಸ್ಟರ್ಡ್ ಆ್ಯಪಲ್ಲು. ಗೋ ಫಾರ್ ವಿತ್ ದಿಸ್. ಇಲ್ಲಾಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬರ್ಬೋದು. ಅಲ್ಲಿ ಇನ್ಸೈಡ್ ಒಳಗಡೆ ಹೋಗ್ಬೇಕು. ಎಲ್ಲರ ಹತ್ರ ಮಾತಾಡ್ಕೊಂಡು ನನ್ನ ಐಸ್ ಕ್ರೀಮೇ ಕರ್ಗೋಗ್ಬಿಟ್ಟೈತೆ. ತಿನ್ನಬೇಕಲ್ಲ, ಆದರೂ ನನಗೆ ಹುಳಿ ಥರ ಫೀಲ್ ಆಗ್ತಾಯಿದೆ. ಬಟ್ ಏನು ಮಾಡೋದು, ತೊಗೊಬಿಟ್ಟಿದ್ದೀನಿ. ಮೀನ್ಸ್ ಬಾದು ತೊಗೋಬಿಟ್ಟಿದ್ದಾಳೆ, ವೇಸ್ಟ್ ಮಾಡೋಂಗಿಲ್ಲ. ಫೈನಲಿ ಅದನ್ನೇ ಖಾಲಿ ಮಾಡ್ತಾ ರೀ ಅವ್ರು ಯಾರ್ರೀ ಅವರು? ಅವ್ರು ಟಿಶ್ಯೂ ಪೇಪರ್ಸೇ ಇಡಲ್ಲ ನೆಕ್ಸ್ಟ್ ಟೈಮಿಂದ ನೋಡಿ ಗೈಸ್. ಬೇಕಾದ್ರೆ ಈ ಥರ ಎಲ್ಲ ಯಾರು ಹೇಳ್ತಾರೆ ಗೈಸ್? ಚಿಕ್ಕ ಮಗು ಜೊತೆ ಸೇರ್ಕೊಂಡು ಮಕ್ಳಾಗಿ ಹೋಗ್ಬಿಟ್ಟಿದ್ದಾರೆ ಇವರಿಬ್ರು. ಮದ್ವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಳ್ರಿ ಅಂದ್ರೆ ಆ ಮಗು ರಾಕೆಟ್ ಮಾಡ್ಕೊಡ್ತವ್ರೆ ಇವರಿಬ್ರು. ನಮ್ದು ಫ್ರೂಟ್, ನಮ್ದು ಗ್ರೀನ್ ಆಪಲ್ ಹಾಕಿದ್ರ ಮೇಲೆ ಮಿಂಟ್ ಕೊಟ್ಟವ್ರೆ. ಹಾಂ, ನಿಂಗೂ ಬರುತ್ತೆ ಮಮ್ಮ. ಕೆಡ್ದಾಗಿದೆಯಾ? ನಮ್ದು ಫ್ರೂಟು. ಗುಡ್. ಟೇಸ್ಟ್ ಮಾಡ್ತೀಯಾ? ನೋ. ಬೇರೆ ಕಲರ್ ಬೇಕಾ? ಅದು ಯಾವ್ದು ಹೇಳಿರೋದು? ಫ್ರೂಟು. ಬೇರೆ ಗ್ರೀನ್. ಹಲೋ, ಅಳು ಕುಡಿಯಲ್ಲ ಹಂಗೆ. ಓಕೆ, ಬೇರೆ ಸ್ಟ್ರಾ ಬೇಕಾ? ಇದು ಬೇಕಾ? ಅಲ್ಲ, ಅವಳು ಹಂಗಲ್ಲ. ಅದು ನಿಮ್ಗಿರ್ಲಿ, ನಾನು ಬೇರೆ ತಗೋತೀನಿ, ನಾನು ಕುಡಿಯಲ್ಲ ಅಂತ ಅವಳು ಅದೊಂದು ಇದೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆಯಾ? ಕೊಡ್ರಿ ನಮಗೆ. ಬರುತ್ತೆ ಬಿದ್ದಿಯಾ? ಚಂದು ಮತ್ತು ಶರು ಅವರು ಗ್ರೀನ್ ಆ್ಯಪಲ್ ತೊಗೊಂಡು ಬುದ್ಧಿವಂತರಾದರು, ನಾವು ದಡ್ಡರಾದ್ವಿ. ಆ್ಯಕ್ಚುಲಿ ನಮ್ಮದೇನು ಅಷ್ಟೇನು ಟೇಸ್ಟ್ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ಚೂರ್ಣಿ ಒಂದು ಸಿಪ್ ನೋಡಿ ಹೇಳಿದ್ಲು ಚೆನ್ನಾಗಿಲ್ಲ ಇದು ಅಂತ. ಬಟ್ ಏನು ಮಾಡೋದು, ಖಾಲಿ ಮಾಡಲೇಬೇಕಲ್ಲ. ನಂದು ಬಾಂದು ಎತ್ಕೊಂಡ್ಬಿಟ್ಲು. ಐ ಆಮ್ ಸೇಫ್ ಅಂತ ಸುಮ್ಮನೆ ಹೋಗ್ಬಿಟ್ಟೆ. ಎಸ್, ಹೋಗಿ ಮುಚ್ಕೊಂಡು ಮೈಕ್ ಕೊಟ್ಟೋಗು. ಇಲ್ಲೇ ಇದೆಯಾ? ನಾನು ತೊಗೊಂಡೋಗ್ತೀನಿ ಬ್ಯಾಂಗ್ಳೂರ್ಗೆ. ನಾನು ತೊಗೊಂಡೋಗ್ತೀನಿ, ನಿನಗೆ ಇದು ತಗೋ. ಓ, ಏರ್ಪೋರ್ಟ್ ಬಿಟ್ಟಿದೆ ಅಲ್ವಾ ಗೈಸ್? ಕೊಡಿ ತಗೋ. ಎಲ್ಲೋದ್ರಲ್ಲಿ ಬಿಟ್ಟೋಗು. ನಿಧಾನ. ಮೇಡಮ್ ಅವ್ರು ಬಿಡೋಂಗಿಲ್ಲ ಮುಜಿಟೋನ. ಇದನ್ನ ನಾನೇ ತೊಗೊಂಡೋಗ್ಲಾ ಬಂದು? ಮಮ್ಮ ತೊಗೊಂಡೋಗುತ್ತೆ ಅಂತ ನೋಡಿ ಮೈಕ್. ಬ್ಯಾಂಗ್ಳೂರಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಗೈಸ್, ಅದಕ್ಕೆ ತೊಗೊಂಡೋಗ್ತೀನಿ. ಓಕೆ, ಕೋಮಂಗ್ಲದಲ್ಲಿ. ಓಕೆ, ನೀನು ಫಸ್ಟ್ ಶುರು ಮಾಡು, ಇದಾಯ್ತು. ಆಮೇಲೆ ನಾನು ಸಪೋರ್ಟ್ ಮಾಡ್ತೀನಿ. ಓಕೆ, ಟಾಟಾ ಬಾಯ್. ಮಿಸ್ ಯು. ಬಾಯ್. ಬಾಯ್ ಕಣ. ಅದೇನು ಆ ಥರ? ಬೇಕಾದರೆ ತಗೋ, ಬೇಡ ಅಂದರೆ ಬೇಡ, ನಿಂಗೆ ಅಷ್ಟೇ. ಹಾಂ, ಬಾಯ್, ಹುಷಾರಾಗಿ ಹೋಗು. ಬಾಯ್. ಅವ್ರ ಅಪ್ಪಂಗೆ ಸರ್ಪ್ರೈಸಾಗಿ ಎತ್ಕೊ ಹೋಗ್ತಾ ಇದ್ದಾಳೆ ಅಂದೆ.
ಸರ್ಪ್ರೈಸ್ 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 ಏನೇನ ನವೀನ್ ಕುಮಾರ್ ಎಸ್ ಏನಂದ ಕರಿಯ ಕರಿಯ ಕೇಳಿ ಏನಂದವಳು ಅಂತ ಸರ್ಪ್ರೈಸ್ ಬಂದು ಆ್ಯಪಲ್ ಕಟ್ ಮಾಡ್ಕೊಡಿ ಅಂತ ಹೇಳಿ ಮೇಡಮ್ ಅವ್ರು ತಟ್ಟೆ ತಂದಿರೋದು ನೋಡಿ ಯಾವ ಲೆವೆಲ್ಗೆ ತಂದಿದ್ದಾಳೆ ತಟ್ಟೆನ. ಅವಳಿಗೇನು ತೊಳಿಯೋಕೆ ಅಮ್ಮ ಇದ್ದಾಳೆ, ಅಮ್ಮ ತೊಳಿತಾಳೆ ಅಂತ ಎಷ್ಟು ದೊಡ್ಡ ತಟ್ಟೆ ಬೇಕಾದರೆ ಎತ್ಕೊಂಬರ್ತಾಳೆ. ಬಟ್ ಎಂಡ್ ಆಫ್ ದ ಟೈಮ್ ನಾನೇ ತೊಳಿಬೇಕಲ್ಲ, ಹಾಗಾಗಿ ರಿಟರ್ನ್ ಕೊಟ್ಟು ಕಳಿಸ್ದೆ. ನನಗೆ ಈ ಆ್ಯಪಲ್ ಕಟ್ ಮಾಡೋದಕ್ಕೆ ಚಿಕ್ಕ ಪ್ಲೇಟ್ ತೊಗೊಂಬಾ ಅಂತ. ನವೀನ್ ಇವತ್ತು ಕುಕ್ಕಿಂಗ್ ಮಾಡಿದ್ದಾರೆ, ಅಂದರೆ ಮೊಸರು ಸಾಂಬಾರು ಮಾಡಿದ್ದಾರೆ. ಬೆಳಗ್ಗೆದೆ ಸ್ವಲ್ಪ ಪಲ್ಯ ಇದೆ, ಅದೇ ಪಲ್ಯ ಹಾಕ್ಕೊಂಡು ಊಟ ಮಾಡಬೇಕು. ಏನೋ ಒಂದು ಒಟ್ಟಿನಲ್ಲಿ ನಾನು ಅಡುಗೆ ಮಾಡೋದು ತಪ್ಪಲ್ಲ, ಅದೇ ಖುಷಿ ನನಗೆ. ಬಾಂಧವನು ಇಷ್ಟಪಟ್ಟು ಹಾಕ್ಕೊಂಬಿಟ್ಲಪ್ಪ. ನನಗೆ ಅವಳು ಮೊಸರು ಜೊತೆ ಬೇರೆ ಇವನ್ ಈರುಳ್ಳಿ ಎಲ್ಲ ಇದ್ದರೂ ತಿನ್ನಲ್ಲ. ಮತ್ತು ಅಷ್ಟೆಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿದ್ರು ಇಷ್ಟಪಟ್ಟು ತಿಂತಾ ಇದ್ದಾಳೆ. ಸಖತ್ತು ಸೆಕೆಗೂ ಅದಕ್ಕೂ ಒಂದು ಒಳ್ಳೆ ಫುಡ್ ಅನಿಸ್ಬಿಡ್ತು ಕರ್ಡ್ ರೈಸು. ಅದಾದಮೇಲೆ ಒಂದು ಲೋಟ ಮಜ್ಜಿಗೆ ಮ್ಯಾಂಡಿಟರಿ, ಡೈಲಿ ಒಂದು ಲೋಟ ಮಜ್ಜಿಗೆ ಕುಡಿಯೋದು. ನಾನೆಲ್ಲಿ ಚೆಲ್ಬಿಡ್ತೀನಿ ಅಂತ ಮೇಡಮ್ ಅವರು ಟವಲ್ ಹಿಡ್ಕೊಂಡು ನಿಂತಿದ್ದಾರೆ. ಬಂದಿಗೆ ಹಾಲು ರೆಡಿಯಾಗಿದೆ, ನನಗೆ ಟೀ ರೆಡಿಯಾಗಿದೆ, ಜೊತೆಗೆ ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ಮತ್ತು ಪೀನಟ್ಸ್ ಕೂಡ ರೆಡಿ ಇದೆ. ಇವಾಗ ಹೊರಟ್ವಿ ವಾಕಿಂಗ್. ಬಂದಿಗೆ ಕ್ಲಾಸ್ ಇರಲಿಲ್ಲ, ಹಾಗಾಗಿ ಇವತ್ತು ವಾಕಿಂಗ್ ಮಾಡೋದೇ ಕೆಲಸ ನಮಗೆ. ಮೇಡಮ್ ಅವ್ರು ಸೈಕ್ಲಿಂಗ್ ಮಾಡಬೇಕು, ಅಪ್ಪ ಮಗಳು ಮುಂದೆ ಹೋಗ್ಬಿಡ್ತಾರೆ, ಆಮೇಲೆ ನಾನು ಹಿಂದೆ ಬರಬೇಕು. ಬಂದು ಸೈಕಲ್ ನಿಲ್ಲಿಸಿ ಗಾಡಿ ತೊಗೊಂಡು ಹೊರಟ್ವಿ. ಅರೌಂಡ್ 4 ಕಿಲೋಮೀಟರ್, 4 to 4.5 ಕಿಲೋಮೀಟರ್ಸ್ ಆಗುತ್ತೆ ಒಂದು ರೌಂಡ್ ವಾಕ್ ಬರೋದು. ಸೊ ಎಂದಿನಂತೆ ಇವತ್ತು ಮೇಡಮ್ ಅವ್ರನ್ನ ಎಳ್ನೀರು ಕುಡಿಯೋಕೆ ಕರ್ಕೊಂಬಂದಿದ್ವಿ. ಬಟ್ ನಾವು ಡೈಲಿ ಹೋಗೋಂತಹ ಶಾಪ್ ಕ್ಲೋಸ್ ಆಗಿತ್ತು, ಇವಾಗ ಬೇರೆ ಕಡೆ ಬಂದಿದ್ದೀವಿ. ಕುಡಿದು ಮನೆಗೆ ಬಂದ್ವಿ. ಮೇಡಮ್ ಅವ್ರಿಗೆ ಪ್ರಾಜೆಕ್ಟ್ ವರ್ಕ್ ಅಂದರೆ ಹೋಮ್ವರ್ಕ್ ಕೊಟ್ಟಿದ್ರು, ಅದನ್ನು ಮಾಡಲೇಬೇಕು. ಕಲ್ಲಂಗಡಿ ಕೊಟ್ಟಿದ್ರು, ಅಪ್ಪ ಮಗಳು ಸೇರ್ಕೊಂಡು ಮಾಡ್ತಾಯಿದ್ದಾರೆ.